ನನಗಾಗಿರೋ ಈ ಸ್ಕ್ಯಾಮ್ ವಿಡಿಯೋನ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ತಲುಪಿಸ್ಬೇಕನ್ನೋ ಜವಾಬ್ದಾರಿ ನಂದು. ಎಸ್ಪೆಷಲಿ ಯಾರು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಮತ್ತು ಯಾರು ಯೂಟ್ಯೂಬ್ ಚಾನಲ್ ಇನ್ನೂ ಮಾನಿಟೈಸೇಷನ್ ಆಗಿಲ್ಲ ಅವರಿಗೆ ಈ ವಿಡಿಯೋ. ಲೆಟ್ಸ್ ಗೆಟ್ ಇಂಟು ಯೂಟ್ಯೂಬ್ ಮಾನಿಟೈಸೇಷನ್ ಸ್ಕ್ಯಾಮ್ ವಿಡಿಯೋ. ದಿನಾಂಕ 21 ಡಿಸೆಂಬರ್ 2025 ಸಂಡೇ. ಇವತ್ತು ಸಂಡೇ ಅಲ್ವಾ, ಹೆಂಗಿದ್ರು ಆಫೀಸ್ ಇಲ್ಲ, ಯಾವುದಾದ್ರೂ ಒಂದು ವಿಡಿಯೋ ಎಡಿಟ್ ಮಾಡೋಣ ಅಂದ್ಕೊಂಡು ಫೋನ್ನ ಯೂಸ್ ಮಾಡ್ತಾ ಇದ್ದೆ. ಯೂಸ್ ಮಾಡ್ತಾ ನನಗನ್ನಿಸ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ 1.5 ವರ್ಷ ಆಗ್ತಾ ಬಂತು, ಇನ್ನೂ ಮಾನಿಟೈಸೇಷನ್ ಆಗಿಲ್ಲ, ಸುಮ್ಮನೆ ಈ ವಿಡಿಯೋಸ್ ಎಲ್ಲ ಎಡಿಟ್ ಮಾಡೋದೆಲ್ಲ ವೇಸ್ಟ್ ಆಫ್ ಟೈಮು ಆ ಥರ ಈ ಥರ ಅಂತ ಸುಮ್ಮನೆ ರೀಲ್ಸ್ ನೋಡ್ತಾ ಕೂತಿದ್ದೆ. ಸೊ ಅಟ್ಲೀಸ್ಟ್ ಮಾನಿಟೈಸೇಷನ್ ಆಗಿದ್ದರೆ ಆವಾಗ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಅಟ್ಲೀಸ್ಟ್ ಅಮೌಂಟ್ ಆದರೂ ಬರುತ್ತೆ ಅಂತ ನಾನು ಯೋಚನೆ ಮಾಡ್ತಾ ರೀಲ್ಸ್ ನೋಡ್ತಾ ಕೂತಿದ್ದೆ. ಹಿಂಗೆ ಯೋಚನೆ ಮಾಡ್ತಾ ರೀಲ್ಸ್ ನೋಡ್ತಾ ಕೂತಿದ್ದ ನನಗೆ ಒಂದು ರೀಲ್ಸ್ ಬರುತ್ತೆ. ಏನಪ್ಪ ಅಂತಂದರೆ, ನಾವು ನಿಮ್ಮ ಯೂಟ್ಯೂಬ್ ಚಾನಲ್ನ ಮಾನಿಟೈಸೇಷನ್ ಮಾಡಿಕೊಡ್ತೀವಿ ವಿತ್ 1K ಸಬ್ಸ್ಕ್ರೈಬರ್ಸ್ ಮತ್ತು 4 ಅವರ್ ವಾಚ್ ಅವರ್ಸ್ನೊಂದಿಗೆ ಫುಲ್ ಮಾನಿಟೈಸೇಷನ್ ಮಾಡಿಕೊಡ್ತೀವಿ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ರೀಲ್ ಬರುತ್ತೆ. ಇತ್ತೀಚೆಗೆ ನಾವು ಏನಾದರೂ ಯೋಚನೆ ಮಾಡಲಿ, ಸೊ ನಮಗೆ ಅದೇ ಥರದ ರೀಲ್ ಸಜೆಷನ್ ಬರುತ್ತೆ. ಸಪೋಸ್ ನಾವೇನಾದರೂ ಒಂದು ವಸ್ತುನ ಬೈ ಮಾಡ್ಕೋಬೇಕಂತಂದರೆ ತಿಳ್ಕೊಳ್ಳಿ, ನೀವೇನಾದರೂ ಒಂದು ವಾಚ್ ಖರೀದಿ ಮಾಡ್ಕೋಬೇಕು ಅಥವಾ ಒಂದು ಶೂಸ್ನ ಪರ್ಚೇಸ್ ಮಾಡ್ಬೇಕಂತ ಅನ್ಕೊತಿರ್ತೀರ. ಇನ್ನೂ ನೀವು ನಿಮ್ಮ ತಲೆಯಲ್ಲೇ ಇರುತ್ತೆ, ಅದು ನೀವು ಜಸ್ಟ್ ಅಂದ್ಕೊಂಡಿರ್ತೀರ, ಬಟ್ ಅದು ಏನೋ ಗೊತ್ತಿಲ್ಲ, ಆ ಫೋನ್ಗೆ ಹೆಂಗೆ ಗೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ನೀವು ಯಾವುದಾದ್ರೂ ರೀಲ್ಸ್ನ ಸ್ಕ್ರೋಲ್ ಮಾಡಿ ಅಥವಾ ಯಾವುದಾದ್ರೂ ನೆಟ್ಟಲ್ಲಿ ಸರ್ಚ್ ಮಾಡಿ, ನಿಮಗೆ ಆ ಶೂಸ್ ಸಜೆಷನ್ ಆಗಿರ್ಬೋದು, ವಾಚ್ ಸಜೆಷನ್ ಆಗಿರ್ಬೋದು, ಇದೇ ಥರದ ಸಜೆಷನ್ ಬರುತ್ತೆ. ತುಂಬ ಜನಕ್ಕೆ ಈ ಅನುಭವ ಆಗಿರುತ್ತೆ ಅನ್ಕೋತಿರ್ತೀನಿ. ಇದೇ ಥರದ ಅನುಭವ ಆದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಗೆ ಯಾವ್ಯಾವ ಥರದ ಅನುಭವ ಆಗಿದೆ ಅಂತ. ಓಕೆ, ಬ್ಯಾಕ್ ಟು ಟಾಪಿಕ್. ಸೊ ನನಗೆ ಆ ಥರ ಒಂದು ಅಡ್ವರ್ಟೈಸ್ಮೆಂಟ್ ರೀಲ್ ಬಂತು. ನಾನೇನು ಮಾಡಿದೆ, ಓಕೆ ಸರಿ ಆಯಿತು ನೋಡೋಣ ಅಂದ್ಬಿಟ್ಟು ಒಂದು ಮೆಸೇಜ್ ಹಾಕ್ತೆ. ಅದು ಡೈರೆಕ್ಟಾಗಿ ನನಗೆ ವಾಟ್ಸಪ್ಪಿಗೆ ಕರ್ಕೊಂಡು ಹೋಯ್ತು. ವಾಟ್ಸಪ್ಪಲ್ಲಿ ನಾನೊಂದು ಮೆಸೇಜ್ ಹಾಕ್ತೆ, ಕೆನ್ ಐ ನೋ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಅಂತ ಒಂದೇನೋ ಆಟೋಮೆಟಿಕ್ ಮೆಸೇಜ್ ಬಂತು. ನಾನು ಅದೇ ಮೆಸೇಜ್ನ ಅವರಿಗೆ ಸೆಂಡ್ ಮಾಡಿದೆ. ಸೊ ಅವ್ರಿಗೆ ಸೆಂಡ್ ಮಾಡಿದಾದ್ಮೇಲೆ ನನಗೆ ಒಂದಿಷ್ಟು ಲೀಸ್ಟ್ ಕಳಿಸಿದ್ರು ಅವರು. ಸೊ 1K ಸಬ್ಸ್ಕ್ರೈಬರ್ಗೆ ಇಷ್ಟು, 2K ಸಬ್ಸ್ಕ್ರೈಬರ್ಗೆ ಇಷ್ಟು, ಈ 1K ಸಬ್ಸ್ಕ್ರೈಬರ್ ಪ್ಲಸ್ 4 ಅವರ್ ವಾಚ್ ಅವರ್ ಫುಲ್ ಮಾನಿಟೈಸೇಷನ್ಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನನಗೆ ಒಂದು ಲೀಸ್ಟ್ ಕಳಿಸಿದ್ರು. ಸೊ ನಾನೇನು ಮಾಡಿದೆ, ಸುಮ್ಮನೆ ಇರಲಿ ಬಿಡು ಅಂತ ಇಗ್ನೋರ್ ಮಾಡಿದೆ. ಆವಾಗ ಅವ್ನು ನನಗೆ ಕಾಲ್ ಮಾಡಲ ಅಂತ ಕೇಳ್ದೆ. ನಾನು ನೈಟು ಆಲ್ರೆಡಿ 10:15 ಆಗಿತ್ತು. ಸೊ ಇವಾಗ ಬೇಡ ಅಂದ್ಬಿಟ್ಟು ನಾನೇನು ಹೇಳಿದೆ, ನಾನೇ ನಿಮ್ಗೆ ನಾಳೆ ಕಾಲ್ ಮಾಡ್ತೀನಿ ಅಂದ್ಬಿಟ್ಟು ಅಲ್ಲಿಗೆ ಅದನ್ನ ಇಗ್ನೋರ್ ಮಾಡಿದೆ. ಇಗ್ನೋರ್ ಮಾಡಿಬಿಟ್ಟು ಆಯ್ತು, ಅವತ್ತೊಂದು ದಿವಸ ಮಲ್ಕೊಂಡೆ. ನೆಕ್ಸ್ಟ್ ಡೇ ಮಾರ್ನಿಂಗು ಮತ್ತು ನಾನು ಹಿಂಗೆ ರೀಲ್ಸ್ ನೋಡ್ತಾ ಕೂತಿದ್ದೆ. ರೀಲ್ಸ್ ನೋಡಬೇಕಾದ್ರೆ ಮತ್ತೆ ನನಗೆ ಅದೇ ಅಡ್ವರ್ಟೈಸ್ಮೆಂಟ್ ಬಂತು, ನಾನು ನಿಮಗೆ ಯೂಟ್ಯೂಬ್ ಚಾನಲ್ನ ಮಾನಿಟೈಸೇಷನ್ ಮಾಡಿಕೊಡ್ತೀವಿ ಅಂತ. ಬಟ್ ಈ ಸಲ ನನಗೆ ಸ್ಕ್ಯಾಮ್ ಆಗಬೇಕು. ಏನಪ್ಪ ಅಂತಂದರೆ, ಸೇಮ್ ನಿನ್ನೆ ಥರನೇ ಇವರು ಕೂಡ ಒಂದು ಲೀಸ್ಟ್ ಕಳಿಸಿದ್ರು. ಇದರಲ್ಲಿ 1Kಗೆ ಇಷ್ಟು, 2Kಗೆ ಇಷ್ಟು ಅಂತಂದ್ಬಿಟ್ಟು ಅವ್ರದ್ದೇನು ಪ್ರೈಸ್ ಇದೆ ಅವ್ರು ನನಗೆ ಕಳಿಸ್ಕೊಟ್ರು. ಬಟ್ ಈ ಸಲ ಏನಾಯ್ತು ಅಂತಂದರೆ, ಪ್ರೀವಿಯಸ್ಗಿಂತ ಈ ಸಲ ಕಮ್ಮಿ ರೇಟ್ ಇತ್ತು. ಸೊ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ನಿಮ್ಗೆ ಗೊತ್ತೇ ಇದೆ, ಯಾರು ಕಮ್ಮಿ ಕೊಡ್ತಾರೆ ಅವ್ರ ಹತ್ರನೇ ನಾವು ಹೋಗ್ಬಿಟ್ಟು ತೊಗೊಳ್ತೀವಿ. ಸೊ ನಾನು ಏನು ಮಾಡಿದೆ, ಇವನು ಕೇವಲ 1K ಸಬ್ಸ್ಕ್ರೈಬರ್ಸ್ಗೆ 99 ಅಂತ ಹಾಕಿದೆ. ಸೊ ನನಗೇನು ಬೇಕು, ನನಗೆ ಆಲ್ರೆಡಿ 1K ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನನಗೆ ಜಸ್ಟ್ ವಾಚ್ ಅವರ್ ಬೇಕಿತ್ತು. ನಾನು ಕೇಳಿದೆ ಅವನಿಗೆ, ನನಗೆ ಸಬ್ಸ್ಕ್ರೈಬರ್ಸ್ ಬೇಡ, ನನಗೆ ಜಸ್ಟ್ ವಾಚ್ ಅವರ್ಗೆ ಎಷ್ಟಾಗುತ್ತೆ ಅಂತ. ಸೊ ಅವನು ಹೇಳ್ದ 99 ರೂಪಾಯಿ ಆಗುತ್ತೆ ಅಂತಂದ. ಸೊ ಓಕೆ 99 ಅಲ್ವಾ, ಎಲ್ಲೋ ಏನೇನಕ್ಕೋ ಖರ್ಚು ಮಾಡ್ತೀವಿ ಅಂತ ಒಂದು 100 ರೂಪಾಯಿ ಇದಕ್ಕಾದ್ರೂ ಕೊಟ್ಟರೆ ಅಟ್ಲೀಸ್ಟ್ ಮಾನಿಟೈಸೇಷನ್ ಆದರೂ ಆಗುತ್ತೆ ನನ್ನ ಅಕೌಂಟ್ ಅಂದ್ಕೊಂಡು ಆ ಥರ ಥಿಂಕ್ ಮಾಡಿಕೊಂಡು ನಾನೇನು ಮಾಡಿದೆ, ಸರಿ ಆಯಿತು ಅಂತಂದ್ಬಿಟ್ಟು ಅವನಿಗೆ ಕೇಳಿದೆ. ಅವ್ನು ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಎಲ್ಲ ಕೇಳ್ದೆ. ಸೊ ನಾನು ಲಿಂಕ್ ಕಳಿಸ್ದೆ, ನನಗೆ ಜಸ್ಟ್ ವಾಚ್ ಅವರ್ ಮಾತ್ರ ಬೇಕು, ಆ ಥರ ಎಲ್ಲ ಕನ್ವರ್ಸೇಷನ್ ಆಯಿತು. ಆಮೇಲೆ ಏನಾಯಿತು, ಅವ್ನು ನನಗೊಂದು QR ಕೋಡ್ ಕಳಿಸ್ದ. QR ಕೋಡ್ ಕಳಿಸ್ಬಿಟ್ಟು ಪೇ ಮಾಡಿ 99 ರೂಪೀಸ್ ಅಂತಂದ. ಸೊ ನಾನೇನಂದೆ, ಕೆಲಸ ಆಗೋಕ್ಕೂ ಮುಂಚೆ ನಾನು ಹೆಂಗೆ ಅಮೌಂಟ್ ಕಳಿಸ್ದೆ ಅಂತ ನಾನು ಅವನಿಗೆ ಕೇಳಿದೆ. ಆಮೇಲೆ ಅವನೊಂದು ನನಗೆ ವಾಯ್ಸ್ ಮೇಲ್ ಕಳಿಸ್ದ. ಆ ವಾಯ್ಸ್ ಮೇಲ್ ಹಾಕ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. आप ऐसी बातें कर रहे हो ब्रदर की बात में नहीं की है तो देखो ब्रदर, मैं आपके बड़े भाई जैसा, छोटे भाई जैसा, ठीक है। 99 लेके मैं बहुत बड़ा आदमी नहीं बन जाऊंगा, ठीक है। भरोसा रखो, आपका पैसा लूंगा तो बिल्कुल जेन्युइन तरीके से काम करके दूंगा, ठीक है। ಸೊ ಇದರ ಅರ್ಥ, ನೀನು ಬರೀ ಅಮೌಂಟ್ನ ನೋಡ್ತಿದ್ಯಾ, ನಾನು ನಮ್ಮ ಸಂಬಂಧ ನೋಡ್ತಿದ್ದೀನಿ. ನೀನು ನನ್ನ ದೊಡ್ಡ ಅಣ್ಣನ ಥರ, ನಾನೇನು ಚಿಕ್ಕ ಅಣ್ಣನ ಥರ, ನಾನೇನು ಚಿಕ್ಕ ತಮ್ಮನ ಥರ. 99 ರೂಪಾಯಿಗೆ ನಾನೇನು ರಿಚ್ ಆಗಲ್ಲ, ಚೆನ್ನಾಗೇ ನಿನಗೆ ಕೆಲಸ ಮಾಡಿಕೊಡ್ತೀನಿ ಅಂತ ನನಗೊಂದು ಭರವಸೆ ಮೂಡಿಸ್ದ. ನಾನು ಹೋಗ್ಲಿ ಬಿಡು ಆಯ್ತು ಅಂದ್ಬಿಟ್ಟು ನಾನು ಅವನಿಗೆ ಪೇ ಮಾಡಿದಾದ್ಮೇಲೆ ಅವ್ನು ನನಗೆ ಮತ್ತೊಂದು ಸ್ಕ್ರೀನ್ಶಾಟ್ ಕಳಿಸ್ದ. ಓಕೆ, ನಿಮ್ಮ ಆರ್ಡರ್ ಜನ್ರೇಟ್ ಆಗಿದೆ, ನಿಮ್ಮ ಆರ್ಡರ್ ಪ್ರೊಸೆಸ್ ಮಾಡ್ತೀವಿ ಅಂದ್ಬಿಟ್ಟು. ಆಮೇಲೆ ನನಗೆ ಇನ್ನೊಂದು ಮೆಸೇಜ್ ಆಗ್ತಾ. ಏನಪ್ಪ ಅಂತಂದರೆ,
199 ರುಪೀಸ್ನ ಮತ್ತೆ ಪೇ ಮಾಡೋಕ್ಕೆ ಹೇಳ್ದ. ಸರ್ವಿಸ್ ಚಾರ್ಜು ಸಮಥಿಂಗ್ ಏನೋ ಒಂದು ಹೇಳ್ದ. ಕನ್ವರ್ಸೇಷನ್ ಏನೇನು ಮಾಡಿದೆ ಅಂದ್ಬಿಟ್ಟು ಸೈಡಲ್ಲಿ ಹಾಕಿದ್ದು ನೋಡ್ಕೊಳ್ಳಿ. ಮತ್ತೆ ನನಗೆ 199 ಪೇ ಮಾಡೋಕ್ಕೆ ಹೇಳ್ದ. ಸೊ ನಾನು ಓಕೆ ಇವನು ಹಂಗೆ ಇನ್ನು 199 ಪೇ ಮಾಡಿದ್ರೆ ಮತ್ತೆ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಂಗೆ ಹಿಂಗೆ ಅಂದ್ಬಿಟ್ಟು ನಾನು ಇಲ್ಲ ನಾನು ಕೊಡಲ್ಲ ಅಂತಂದ್ಬಿಟ್ಟು ನಾನು ಅವನಿಗೆ ಮೆಸೇಜ್ ಹಾಕ್ತೆ. ಅವ್ನು ನನಗೆ ಎಷ್ಟೋ ಸ್ಕ್ರೀನ್ಶಾಟ್ ಕಳಿಸ್ತಾ, ಒಂದು 3-4 ಸ್ಕ್ರೀನ್ಶಾಟ್ ಕಳಿಸ್ತಾ. ಅದರಲ್ಲಿ ಇಲ್ಲಿ ನೋಡಿ ತುಂಬ ಜನ ಈ ಥರ ಪೇ ಮಾಡಿದ್ದಾರೆ, ಅದು ಪೇ ಮಾಡಿದ್ರೇ ನಿಮಗೆ ಮುಂದೆ ಮಾನಿಟೈಸೇಷನ್ ಆಗುತ್ತೆ ಅಂತೆಲ್ಲ ಹೇಳ್ದ. ನಾನು ಓಕೆ ಈ ಸ್ಕ್ಯಾಮ್ ಅಂತ ನನಗೆ ಆಲ್ರೆಡಿ ಗೊತ್ತಿತ್ತು. ಸೊ ಮತ್ತೆ ಏನಕ್ಕೆ ನಾನು ಇನ್ನೂ ಅಮೌಂಟ್ನ ಕಳ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನು ಅವನಿಗೆ ಪೇ ಮಾಡೋಕ್ಕೆ ಹೋಗಲಿಲ್ಲ. ಅದಾದರೂ ಅವ್ನು ಬಿಡಲೇ ಇಲ್ಲ. ಅವ್ನು ಮತ್ತೆ ನನಗೆ ಫೋರ್ಸ್ ಮಾಡ್ತಾ ಇದ್ದ, ಮೆಸೇಜ್ ಮೇಲೆ ಮೆಸೇಜ್ ಆಗ್ತಾ ಇದ್ದ. ಆಮೇಲೆ ನನಗೊಂದು ಚಾನಲ್ದು ಸ್ಕ್ರೀನ್ಶಾಟ್ ಕಳಿಸ್ದ. ಅದ್ಯಾವುದೋ ಫೇಮಸ್ಸು WW ಇದು ನ್ಯೂಸ್ ಚಾನಲ್ ಅಂದ್ಬಿಟ್ಟು ಆಲ್ರೆಡಿ ಎಷ್ಟೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಎಷ್ಟೋ ಡಾಲರ್ ಅಮೌಂಟ್ ಜನ್ರೇಟ್ ಆಗಿರೋದನ್ನ ನನಗೆ ಸ್ಕ್ರೀನ್ಶಾಟ್ ಕಳಿಸ್ತಾ, ಈ ಥರ ಇದೆ ನೋಡಿ ಅಂದ್ಬಿಟ್ಟು. ಸೊ ನಾನು ಅದೆಲ್ಲ ನೀವು ಮೊದಲೇ ಹೇಳ್ಬೇಕಿತ್ತು, ಈಗೇನು ಕೇಳ್ತಿದ್ರೆ ಹಂಗೆ ಹಿಂಗೆ ಅಂದ್ಬಿಟ್ಟು. ಸೊ ನಾನು ಅಲ್ಲಿಗೆ ಅದನ್ನು ಸ್ಟಾಪ್ ಮಾಡಿದೆ. ಸೊ ಈ ಥರ ಅವ್ರಿಗೆ ಒಂದು ದಿವಸಕ್ಕೆ ಒಂದು 4-5 ಜನ ಸಿಕ್ಕರೂ ಕೂಡ ಯೋಚನೆ ಮಾಡಿ, ಒಬ್ಬರ ಹತ್ರ 300 ರೂಪಾಯಿ ಕಿತ್ಕೊಂಡ್ರು ಕೂಡ 4-5 ಜನಕ್ಕೆ 1200ರಿಂದ 1500 ರೂಪಾಯಿ ಆಗೋಯ್ತು. ದಿವಸಕ್ಕೆ ಒಂದು 1200ರಿಂದ 1500 ಯಾರು ಗುರು ಕೊಡ್ತಾರೆ? ಸೊ ಈ ಥರ ಸ್ಕ್ಯಾಮ್ಸು ಅದು ಎಷ್ಟು ಜನರ ಜೊತೆ ಮಾಡಿದಾನೋ ನನಗಂತೂ ಗೊತ್ತಿಲ್ಲ. ಈ ವಿಡಿಯೋದಿಂದ ಪ್ರತಿಯೊಬ್ಬ ಯೂಟ್ಯೂಬರ್ಸು ಯೂಟ್ಯೂಬ್ ಯಾರ್ದು ಮಾನಿಟೈಸೇಷನ್ ಆಗಿಲ್ಲ ಅವ್ರು ಎಚ್ಚೆತ್ಕೊಳ್ಳಿ. ಈ ಥರ ಯಾವುದೇ ಸ್ಕ್ಯಾಮ್ಗೆ ಒಳಗಾಗಕ್ಕೆ ಹೋಗಬೇಡಿ. ಇದು ಒಂದೇ ಸ್ಕ್ಯಾಮ್ ಅಂತಲ್ಲ, ತುಂಬ ಡಿಜಿಟಲ್ ಸ್ಕ್ಯಾಮ್ಗಳಿದ್ದಾವೆ. ಸೊ ಇದೇ ಥರದ ಇನ್ನೂ ಒಂದು 2-3 ಸ್ಕ್ಯಾಮ್ ನನ್ನ ಜೊತೆನೇ ಆಗಿದೆ. ಒಂದು OLX ಸ್ಕ್ಯಾಮ್ ಆಗಿದೆ, ನಮ್ಮ ಪೇರೆಂಟ್ಸ್ ಅವ್ರ ಜೊತೆನೂ ಆಗಿದೆ. ಈ ವಿಡಿಯೋ ಏನಾದರೂ ಜಾಸ್ತಿ ಜನಕ್ಕೆ ರೀಚ್ ಆಯಿತು, ಜಾಸ್ತಿ ವ್ಯೂಸ್ ಆಯಿತು ಅಂತಂದರೆ ನಾನು ಆ ಸ್ಕ್ಯಾಮ್ ವೀಡಿಯೋಸ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಓನ್ಲಿ ಇಫ್ ದಿಸ್ ವಿಡಿಯೋ ಗೆಟ್ಸ್ ಮೋರ್ ವ್ಯೂಸ್. ಇನ್ ಕೇಸ್ ನಿಮಗೂ ಯಾವ ಥರದ್ದಾದರೂ ಇದೇ ಥರ ಸ್ಕ್ಯಾಮ್ ಆಗಿದ್ರೆ, ಯಾವುದೇ ಥರ ಸ್ಕ್ಯಾಮ್ ಆಗಲಿ ನನಗೆ ಕಾಮೆಂಟ್ ಮಾಡಿ. ನಾನು ಓದ್ಬಿಟ್ಟು ಆ ಸ್ಕ್ಯಾಮ್ನ ಜನರಿಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1.5 ವರ್ಷ ಆಗ್ತಾ ಬಂತು. ಅದರಿಂದ ನನಗೆ ಯಾವುದೇ ಇನ್ಕಮ್ ಇಲ್ಲ. ಸೊ ಆದರೂ ನಾನು ಒಂದಲ್ಲ ಒಂದು ದಿವಸ ಆಗುತ್ತೆ ಅಂದ್ಬಿಟ್ಟು ಇವಾಗ ವೀಡಿಯೋಸ್ ಹಾಕ್ತಾ ಇರ್ತೀನಿ. ನನಗೆ ಗೊತ್ತಾಗ್ತಿಲ್ಲ ಯಾವ ಥರದ್ದು ವೀಡಿಯೋಸ್ ಮಾಡಿದರೆ ಜಾಸ್ತಿ ರೀಚ್ ಆಗುತ್ತೆ ಅಂದ್ಬಿಟ್ಟು. ಸೊ ಯಾವುದಾದ್ರೂ ಪ್ಲೇಸ್ನ ವಿಸಿಟ್ ಮಾಡಿರೋ ವೀಡಿಯೋಸ್ನ ಎಡಿಟ್ ಮಾಡಿ ಹಾಕ್ತೈತೆ. ನೀವು ಕಾಮೆಂಟ್ ಮಾಡಿ ಈ ಥರದ್ದು ವೀಡಿಯೋಸ್ ಮಾಡಬೇಕಂತಂದರೆ, ನಿಮ್ಗೇನಾದರೂ ಈ ಥರ ವೀಡಿಯೋಸ್ ಇಷ್ಟ ಆದರೆ ನಾನು ಇದೇ ಥರ ವೀಡಿಯೋಸ್ನ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಓಕೆ ಗೈಸ್, ಇವತ್ತಿಗೆ ಇಷ್ಟೇ ಸಾಕು ಅನ್ಕೋತೀನಿ. ಇನ್ ಕೇಸ್ ನಿಮ್ಗೆ ಇದೇ ಥರದ ಸ್ಕ್ಯಾಮ್ ವೀಡಿಯೋಸ್ ಅಥವಾ ಈ ಥರದ್ದು ಯಾವುದಾದ್ರೂ ವೀಡಿಯೋಸ್ ಬೇಕಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಒಂದು ಥಮ್ಸ್ ಅಪ್ ಹಾಕಿ.